ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಯುದ್ಧ ನಿಲ್ಲಬೇಕು ಅನ್ನೋದು ಈಗ ಆ 2-3 ದೇಶದ ನಾಯಕರು ನಾಗರಿಕರಿಗಷ್ಟೇ ಅಲ್ಲ, ಬದಲಾಗಿ ಇಡೀ ವಿಶ್ವದ ಒಂದು ಪ್ರಾರ್ಥನೆಯಾಗಿದೆ. ಯಾಕಂದರೆ ಈ ಯುದ್ಧ ಪ್ರತಿಯೊಬ್ಬ ನಾಗರಿಕನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಯುದ್ಧ ನಿಲ್ಲಿ ಅನ್ನೋದು ಜಗತ್ತಿನ ಪ್ರಾರ್ಥನೆಯಾಗಿದೆ. ಸೊ ಎಲ್ಲೋ ಒಂದು ಕಡೆ ಯುದ್ಧ ನಿಲ್ಲಿಸುವಂಥ ಅಥವಾ ಯುದ್ಧ ನಿಲ್ಲುವಂಥ ಲಕ್ಷಣಗಳನ್ನು ಎರಡೂ ಕಡೆಯ ದೇಶಗಳು ತೋರಿಸ್ತಾ ಇವೆ. ಆದರೆ ಯಾವುದೇ ವಿಷಯವಾಗಲಿ ಸಿಂಪಲ್ ಆಗಿ ಬಗೆಹರಿದು ಬಿಟ್ಟರೆ ಅದು ಮುಖ್ಯ ಅಂತ ಅನಿಸ್ಕೊಳ್ಳೋದು ಇಲ್ಲ. ಇತಿಹಾಸದ ಪುಟಗಳಲ್ಲಿ ಅದರ ಬಗ್ಗೆ ವೈಭವದ ಉಲ್ಲೇಖನೂ ಇರೋದಿಲ್ಲ. ಹೀಗಾಗಿ ಈಗ ಕೂಡ ಯುದ್ಧ ನಿಲ್ಲಿಸ್ತೇವೆ, ಆದರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋ ನಿಲುವನ್ನು ಎರಡೂ ಕಡೆಯವರು ಇಟ್ಟಿದ್ದಾರೆ. ಇದರಲ್ಲಿ ಅಮೆರಿಕ 15 ಕಂಡೀಷನ್ಸ್ ಹಾಕಿದರೆ ಇರಾನ್ 7 ಷರತ್ತುಗಳನ್ನು ಹಾಕಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಂಡೀಷನ್ಸ್. ನಾವು ನಿಮಗೆ ಆ ಕಂಡೀಷನ್ಸ್ಗಳ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀವಿ. ಇನ್ನು ಮೊದಲನೇದಾಗಿ ಅಮೆರಿಕಾದ ಕಂಡೀಷನ್ಸ್ಗಳೇನೇನು ಈ ಯುದ್ಧವನ್ನು ನಿಲ್ಲಿಸಬೇಕಾದ್ರೆ ಅಂತ ನೋಡೋಣ ಬನ್ನಿ. ನಂಬರ್ 1, ಅಮೆರಿಕ ಕದನ ವಿರಾಮಕ್ಕೆ ಇರಾನ್ ದೇಶಕ್ಕೆ 15 ಷರತ್ತುಗಳನ್ನು ವಿಧಿಸಿದೆ. ಆ ಷರತ್ತುಗಳಲ್ಲಿ ಮೊದಲನೆಯದು, ಇರಾನ್ ತನ್ನ ನ್ಯೂಕ್ಲಿಯರ್ ಅಸ್ತ್ರ ಹೊಂದೋದನ್ನು ಕೈ ಬಿಡಬೇಕು. ಇರಾನ್ ಪ್ರಸ್ತುತ ಹೊಂದಿರುವಂಥ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸಬೇಕು ಅನ್ನುವಂಥದ್ದು. ಇನ್ನು ಎರಡನೇ ಕಂಡೀಷನ್, ಇರಾನ್ ಮುಂದೆ ಕೂಡ ಅಣ್ವಸ್ತ್ರ ಹೊಂದೋದಿಲ್ಲ ಅನ್ನುವಂಥ ಬದ್ಧತೆಯನ್ನು ಅಮೆರಿಕ ಕೊಡಬೇಕು. ನ್ಯೂಕ್ಲಿಯರ್ ಅಸ್ತ್ರವನ್ನು ಭವಿಷ್ಯದಲ್ಲಿ ಹೊಂದದೇ ಇರಬೇಕು ಅನ್ನೋದು ಅಮೆರಿಕಾವು ಕದನ ವಿರಾಮ ಘೋಷಣೆ ಮಾಡೋಕ್ಕೆ ಇಟ್ಟಿರುವಂಥ ಒಂದು ಪ್ರಮುಖ ಷರತ್ತು. ಇನ್ನು ಮೂರನೇ ಕಂಡೀಷನ್, ಕದನ ವಿರಾಮ ಘೋಷಣೆಗೆ ಯುರೇನಿಯಮನ್ನು ಇರಾನ್ ಭೂಪ್ರದೇಶದಲ್ಲಿ ಸಂಗ್ರಹಿಸಬಾರ್ದು ಅಂತ ಅಮೆರಿಕ ಒಂದು ಷರತ್ತನ್ನು ವಿಧಿಸಿದೆ. ಅಂದರೆ ಈ ಯುರೇನಿಯಮನ್ನು ಬಳಸಿನೇ ಅಣ್ವಸ್ತ್ರಗಳನ್ನು ತಯಾರು ಮಾಡಲಾಗುತ್ತೆ. ಹೀಗಾಗಿ ಅಣ್ವಸ್ತ್ರ ತಯಾರು ಮಾಡಲಿಕ್ಕೆ ಬೇಕಾದ ಪ್ರಮುಖ ಕಚ್ಚಾ ವಸ್ತುವೇ ಈ ಯುರೇನಿಯಂ. ಇಂಥ ಯುರೇನಿಯಮನ್ನೇ ಇರಾನ್ ಇಟ್ಕೊಳ್ಬಾರ್ದು, ಹೊಂದಬಾರ್ದು ಅನ್ನುವಂಥ ಕಂಡೀಷನನ್ನು ಅಮೆರಿಕ ಹಾಕಿದೆ. ಇನ್ನು ನಾಲ್ಕನೇ ಕಂಡೀಷನ್, ಇರಾನ್ ದೇಶ ಬರೋಬ್ಬರಿ 440 kg 900 ಗ್ರಾಮ್ನಷ್ಟು ಯುರೇನಿಯಂ ಸಂಗ್ರಹವನ್ನು ಹೊಂದಿದೆ. ಇದರ ಪೈಕಿ 60% ಎನ್ರಿಚ್ಡ್ ಯುರೇನಿಯಂ, ಅಂದರೆ 60% ಎನ್ರಿಚ್ಡ್ ಯುರೇನಿಯಮನ್ನು ಇರಾನ್ ಇಟ್ಕೊಂಡಿದೆ ಅನ್ನುವಂಥದ್ದು ಅಮೆರಿಕಾದ ಆರೋಪ. ಸೊ ಹೀಗಾಗಿ ಭವಿಷ್ಯದಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಈ 60% ಎನ್ರಿಚ್ಡ್ ಯುರೇನಿಯಮನ್ನು ನೀಡಬೇಕು ಅನ್ನುವಂಥದ್ದು ಅಮೆರಿಕಾದ ಷರತ್ತು. ಇನ್ನು ಐದನೇ ಕಂಡೀಷನ್ ಏನಪ್ಪ ಅಂತಂದರೆ, ಇರಾನ್ ದೇಶ ನಟಾನ್ಸ್, ಇಸ್ಫಹಾನ್, ಫಾರ್ಡೋ ಸ್ಥಳಗಳಲ್ಲಿ ನ್ಯೂಕ್ಲಿಯರ್ ಅಸ್ತ್ರ ತಯಾರಿಸುವಂಥ ಭೂಗತ ಕಾರ್ಖಾನೆಗಳನ್ನು ಹೊಂದಿದೆ. ಈ ಅಣ್ವಸ್ತ್ರ ಸೌಲಭ್ಯ ಇರುವಂಥ ಘಟಕಗಳನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಬೇಕು ಅಂತ ಅಮೆರಿಕ ಇರಾನ್ಗೆ ಹೇಳಿದೆ. ಇನ್ನು ಆರನೇ ಕಂಡೀಷನ್, ಇರಾನ್ ದೇಶದ ವಿವಿಧ ಸ್ಥಳಗಳಲ್ಲಿ ರಹಸ್ಯವಾಗಿಯೇ ಈ ಅಣ್ವಸ್ತ್ರ ತಯಾರು ಮಾಡುವಂಥ ಕೆಲಸ ನಡೀತಾ ಇದೆ. ಭೂಗತವಾಗಿಯೇ ಈ ಅಣ್ವಸ್ತ್ರವನ್ನು ತಯಾರು ಮಾಡಲಾಗ್ತಾ ಇದೆ. ಈ ಎಲ್ಲ ಸ್ಥಳಗಳಿಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ತಜ್ಞರು ಅಲ್ಲಿಗೆ ಬಂದು ಮುಕ್ತವಾಗಿ ಅವರು ಭೇಟಿ ನೀಡೋದಕ್ಕೆ ಅವಕಾಶ ನೀಡಬೇಕು. ಪಾರದರ್ಶಕವಾಗಿ ಅದನ್ನು ಪರಿಶೀಲನೆ ನಡೆಸಿ ಮೇಲ್ವಿಚಾರಣೆಗೆ ಇರಾನ್ ಅವಕಾಶ ನೀಡಬೇಕು ಅಂತ ಅಮೆರಿಕ ಈ ಒಂದು ಕಂಡೀಷನನ್ನು ಹಾಕಿದೆ. ಇನ್ನು ಏಳನೇ ಕಂಡೀಷನ್, ಇನ್ನೂ ಇರಾನ್ ಸರ್ಕಾರವು ಅನೇಕ ವರ್ಷಗಳಿಂದ ತನ್ನ ಸುತ್ತಮುತ್ತಲ ದೇಶಗಳಲ್ಲಿ ಟೆರರಿಸ್ಟ್ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಪೋಷಿಸಿಕೊಂಡು ಬರ್ತಾ ಇದೆ. ಗಾಜಾದಲ್ಲಿ ಹಮಾಸ್ ಸಂಘಟನೆ ಆಗಿರ್ಬೋದು, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಸಂಘಟನೆ, ಹೌತಿ ಉಗ್ರಗಾಮಿ ಸಂಘಟನೆ. ಸೊ ಈ ರೀತಿಯಾದಂತಹ ಸಂಘಟನೆಗಳಿಗೆ ಇರಾನ್ ಸರ್ಕಾರವೇ ಹಣಕಾಸು, ಶಸ್ತ್ರಾಸ್ತ್ರಗಳನ್ನು ನೀಡಿ ಅವುಗಳನ್ನು ಬೆಳೆಸ್ಕೊಂಡು ಸಾಕ್ಕೊಂಡು ಬಂದಿದೆ. ಈ ಪ್ರಾಕ್ಸಿ ಟೆರರ್ ಸಂಘಟನೆಗಳಿಗೆ ಇರಾನ್ ಸರ್ಕಾರ ನೀಡ್ತಾ ಇರುವಂಥ ಬೆಂಬಲವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಅಮೆರಿಕ ಇರಾನ್ಗೆ ವಿಧಿಸಿರುವಂಥ ಮತ್ತೊಂದು ಷರತ್ತು. ಟೆರರ್ ಸಂಘಟನೆಗಳ ಜೊತೆಗಿನ ಇರಾನ್ ಸಂಬಂಧ ಬಾಂಧವ್ಯವನ್ನು ಇರಾನ್ ಕಟ್ ಮಾಡಿಕೊಳ್ಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಇನ್ನು ಎಂಟನೇ ಷರತ್ತು, ಹಮಾಸ್, ಹಿಜ್ಬುಲ್ಲಾ, ಹೌತಿ ಉಗ್ರರಿಗೆ ಇರಾನ್ ಸರ್ಕಾರ ಹಣಕಾಸಿನ, ಅಂದರೆ ಈ ಫಂಡಿಂಗ್ ಮಾಡೋದನ್ನು ನಿಲ್ಲಿಸಬೇಕು. ಜೊತೆಗೆ ಟೆರರ್ ಸಂಘಟನೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ, ನಿರ್ದೇಶನ ನೀಡೋದನ್ನು ಇರಾನ್ ಸ್ಟಾಪ್ ಮಾಡಬೇಕು. ಜೊತೆಗೆ ಪ್ರಮುಖವಾಗಿ ಟೆರರ್ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರ ನೀಡಿಕೆಯನ್ನು ತಕ್ಷಣವೇ ನೀವು ಸ್ಟಾಪ್ ಮಾಡಬೇಕು ಅಂತ ಅಮೆರಿಕ ಇರಾನ್ಗೆ ಷರತ್ತು ಹಾಕಿದೆ. ಇನ್ನು 9ನೇ ಷರತ್ತು ಏನಪ್ಪ ಅಂತಂದರೆ, ಇರಾನ್ ದೇಶವು ಹಾರ್ಮೋಸ್ ಜಲಸಂಧಿಯನ್ನು ಕಡ್ಡಾಯವಾಗಿ ಓಪನ್ ಮಾಡಬೇಕು. ಹಾರ್ಮೋಸ್ ಜಲಸಂಧಿಯ ಮುಕ್ತ ಜಲಮಾರ್ಗ ಕಾರಿಡಾರ್ ಆಗಿ ಅದು ಇರಬೇಕು ಅನ್ನುವಂಥದ್ದು ಅಮೆರಿಕ ಇರಾನ್ಗೆ ವಿಧಿಸಿರುವಂಥ 9ನೇ ಷರತ್ತು. ಇನ್ನು 10ನೇ ಷರತ್ತು ಏನಪ್ಪ ಅಂತಂದರೆ, ಇರಾನ್ ದೇಶ ತನ್ನ ಮಿಸೈಲ್ ಪ್ರೋಗ್ರಾಮ್ಗಳನ್ನು ಮಿತಿಗೊಳಿಸಬೇಕು ಅಂತ ಹೇಳಿದೆ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಿಸೈಲ್ಗಳನ್ನು ತಯಾರು ಮಾಡಬಾರ್ದು. ಒಂದು ಮೂಲದ ಪ್ರಕಾರ ಕೇವಲ 1,000 ಮಿಸೈಲ್ಗಳನ್ನು ಮಾತ್ರ ಇರಾನ್ ತನ್ನ ಬಳಿ ಹೊಂದಿರಬೇಕು ಅನ್ನುವಂಥದ್ದು. ಜೊತೆಗೆ ದೂರಗಾಮಿ ಕ್ಷಿಪಣಿಯನ್ನು ತಯಾರು ಮಾಡಬಾರ್ದು. ಇರಾನ್ ಎಷ್ಟು ದೂರ ಸಾಗುವಂಥ ಕ್ಷಿಪಣಿ ತಯಾರು ಮಾಡಬಹುದು ಅನ್ನೋದನ್ನು ನಾವು ನಂತರ ನಿರ್ಧಾರ ಮಾಡ್ತೀವಿ ಅಂತ ಕೂಡ ಹೇಳಿದೆ.
ಇನ್ನು 11ನೇ ಷರತ್ತು, ಇರಾನ್ ದೇಶದ ಕ್ಷಿಪಣಿ ಬಳಕೆ ಕೂಡ ಆತ್ಮರಕ್ಷಣೆಗೆ ಮಾತ್ರ ಸೀಮಿತ ಆಗಿರಬೇಕು. ಬೇರೆಯವರ ಮೇಲೆ ದಾಳಿಗೆ ಆ ಕ್ಷಿಪಣಿಗಳನ್ನು ಇರಾನ್ ಬಳಸಬಾರ್ದು ಅಂತ ಅಮೆರಿಕ ಇರಾನ್ಗೆ ಒಂದು ಕಂಡೀಷನ್ ಹಾಕಿದೆ. ಇನ್ನು 12ನೇ ಷರತ್ತು, ಇರಾನ್ ದೇಶ ತನ್ನ ನೆರೆಹೊರೆ ದೇಶಗಳು ಹಾಗೂ ಪ್ರಾದೇಶಿಕವಾಗಿ ಪ್ರಮುಖ ರಾಷ್ಟ್ರಗಳ ಜೊತೆ ಶತ್ರುತ್ವವನ್ನು ಕಡಿಮೆ ಮಾಡಿಕೊಳ್ಬೇಕು. ನೆರೆಹೊರೆ ದೇಶಗಳ ಜೊತೆಗೆ ಹೊಂದಾಣಿಕೆಯಿಂದ ಕೂಡಿಕೊಂಡು ಬಾಳಬೇಕು, ಜೊತೆಗೆ ಮುನ್ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಕದನ ವಿರಾಮಕ್ಕೆ, ಅಂದರೆ ಕದನ ವಿರಾಮ ಘೋಷಣೆಗೆ ಅಮೆರಿಕ ಹಾಕಿರುವಂಥ ಮತ್ತೊಂದು ಷರತ್ತು. ಇನ್ನು 13ನೇ ಷರತ್ತು ಏನಪ್ಪ ಅಂತಂದರೆ, ಇರಾನ್ ದೇಶ ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸುವಂಥ ಸ್ಪಷ್ಟ ಭರವಸೆಯನ್ನು ಕೊಡಬೇಕು. ಅಂದರೆ ಕದನ ವಿರಾಮ ಘೋಷಣೆಗೆ ಯಾವ ರೀತಿಯಾಗಿ ಇಂಟರ್ನ್ಯಾಷನಲ್ ರೂಲ್ಸ್ಗಳನ್ನು ಬೇರೆ ದೇಶಗಳು ಫಾಲೋ ಮಾಡ್ತಾವೋ ಅದೇ ಥರ ಆ ರೂಲ್ಸ್ಗಳನ್ನು ಇರಾನ್ ಕೂಡ ಪಾಲಿಸಬೇಕು ಅನ್ನುವಂಥದ್ದು ಅಮೆರಿಕ ವಿಧಿಸಿರುವಂಥ ಮತ್ತೊಂದು ಕಂಡೀಷನ್. ಇನ್ನು 14ನೇ ಕಂಡೀಷನ್ ಏನಪ್ಪ ಅಂತಂದರೆ, ಇರಾನ್ ಸೀಕ್ರೆಟ್ ಆಗಿ ಯಾವುದೇ ಪರಮಾಣು ಚಟುವಟಿಕೆಯನ್ನು ನಡೆಸಬಾರ್ದು. ಇರಾನ್ ದೇಶದ ಪರಮಾಣು ಚಟುವಟಿಕೆಯಲ್ಲಿ ಪಾರದರ್ಶಕತೆ ಇರಬೇಕು ಅಂತ ಅಮೆರಿಕ ಇರಾನ್ಗೆ ಈ ಷರತ್ತನ್ನು ವಿಧಿಸಿದೆ. ಇನ್ನು ಕೊನೆಯ ಕಂಡೀಷನ್ 15ನೇ ಕಂಡೀಷನ್, ಈ ಎಲ್ಲ 14 ಅಂಶಗಳನ್ನು ಪಾಲಿಸೋಕೆ ಇರಾನ್ ಅಮೆರಿಕದ ಜೊತೆ ಒಂದು ಟೈಮ್ ಲಿಮಿಟ್ನಲ್ಲಿ ಒಪ್ಪಂದ ಮಾಡಿಕೊಳ್ಬೇಕು ಅಂತ ಅಮೆರಿಕ ಇರಾನ್ಗೆ ಇಷ್ಟು ಕಂಡೀಷನ್ಸನ್ನು ವಿಧಿಸಿದೆ. ಸೊ ಈ ಎಲ್ಲ 15 ಷರತ್ತುಗಳಿಗೆ ಇರಾನ್ ಒಪ್ಕೊಂಡ್ರೆ ಸದ್ಯ ನಡೀತಾ ಇರುವಂಥ ಯುದ್ಧವನ್ನು ನಾವು ನಿಲ್ಲಿಸ್ತೀವಿ ಅಂತ ಅಮೆರಿಕ ಹೇಳಿದೆ. ಈ ಎಲ್ಲ 15 ಷರತ್ತುಗಳನ್ನು ಇರಾನ್ ಒಪ್ಕೊಂಡ್ರೆ ಸದ್ಯ ಏನು ಯುದ್ಧ ನಡೀತಾ ಇದೆ ಆ ಯುದ್ಧವನ್ನು ನಾವು ನಿಲ್ಲಿಸ್ತೀವಿ ಅಂತ ಅಮೆರಿಕ ಹೇಳಿದೆ. ಈ ಷರತ್ತುಗಳನ್ನು ಇರಾನ್ ಒಪ್ಕೊಂಡು ಪಾಲಿಸಿದರೆ ಇರಾನ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲ ತೀರ್ಮಾನಗಳನ್ನು ಅಮೆರಿಕ ಕೈಗೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇರಾನ್ ಮೇಲೆ ಅಮೆರಿಕ ಏನೋ ಒಂದು ನಿರ್ಬಂಧವನ್ನು ವಿಧಿಸಿದೆ, ಆ ನಿರ್ಬಂಧವನ್ನು ತೆರವು ಮಾಡ್ತೀವಿ ಅಂತ ಹೇಳಿದೆ. ಅಂದರೆ ಈ ಸ್ಯಾಂಕ್ಷನ್ಸ್ ಅಂತ ಏನು ಕರೀತೀವಿ ಅದನ್ನು ನಾವು ಈಗ ತೆರವು ಮಾಡ್ತೀವಿ ಅಂತ ಹೇಳಿದೆ. ಅದರ ಜೊತೆಗೆ ಸಿವಿಲ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಏನು ನೆರವು ಬೇಕೋ ಅದನ್ನು ಅಮೆರಿಕ ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಭರವಸೆಯನ್ನು ಈಗ ಅಮೆರಿಕ ಹೇಳಿದೆ. ಅಂದರೆ ಸಿವಿಲ್ ಪ್ರೋಗ್ರಾಮ್ಗಳಿಗೆ, ಅಂದರೆ ವಿದ್ಯುತ್ ಉತ್ಪಾದನೆಗೆ ಯಾವ ರೀತಿಯಾಗಿ ಅಣುಶಕ್ತಿ ಬೇಕೋ ಅದಕ್ಕೆ ಬೇಕಾಗಿರುವಂಥ ನೆರವನ್ನು, ತಂತ್ರಜ್ಞಾನ ಆಗಿರ್ಬೋದು ಅಥವಾ ಕಚ್ಚಾ ವಸ್ತುಗಳಾಗಿರ್ಬೋದು, ಬೇರೆ ಯಾವುದೇ ಥರದ ಒಂದು ರಿಸೋರ್ಸ್ ಆಗಿರ್ಬೋದು, ಅದನ್ನು ಅಮೆರಿಕ ಕೊಡುತ್ತೆ ಅನ್ನುವಂಥ ಭರವಸೆಯನ್ನು ಅಮೆರಿಕ ಕೊಟ್ಟಿದೆ. ಸೊ ಇವಿಷ್ಟು ಅಮೆರಿಕಾದ ಕಂಡೀಷನ್ಸ್ ಆಗಿದ್ದರೆ, ಈಗ ಇರಾನ್ನ ಷರತ್ತುಗಳು ಏನೇನು ಅಂತ ನಾವು ನೋಡೋಣ ಬನ್ನಿ. ನಂಬರ್ 1ನೇದು, ಈಗ ಅಮೆರಿಕ ಇಸ್ರೇಲ್ ದೇಶಗಳಿಂದ ಇರಾನ್ ಮೇಲೆ ಮೊದಲೇ ದಾಳಿ ಆಗಿದೆ. ಅಮೆರಿಕಾದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಕದನ ವಿರಾಮ ಘೋಷಿಸಬೇಕು ಅಂತಂದರೆ ಭವಿಷ್ಯದಲ್ಲಿ ಅಮೆರಿಕಾದಿಂದ ನಮ್ಮ ಮೇಲೆ ಯಾವುದೇ ದಾಳಿ ಆಗಬಾರ್ದು, ದಾಳಿ ಆಗಲ್ಲ ಅನ್ನುವಂಥ ಗ್ಯಾರಂಟಿಯನ್ನು ಕೊಡಬೇಕು ಅಂತ ಇರಾನ್ ಬೇಡಿಕೆ ಇಟ್ಟಿದೆ. ಈಗ ಯಾವುದೇ ತಾತ್ಕಾಲಿಕ ಅಥವಾ ಸಾಂಕೇತಿಕ ಕದನ ವಿರಾಮ ಬೇಡ ಅಂತ ಇರಾನ್ ಹೇಳ್ತಾ ಇದೆ. ಇನ್ನು 2ನೇ ಕಂಡೀಷನ್, ಪಶ್ಚಿಮ ಏಷ್ಯಾದ ಗಲ್ಫ್ ರಾಷ್ಟ್ರಗಳಾದಂಥ ಕುವೈತ್, ಕತಾರ್, UAE, ಒಮಾನ್, ಸೌದಿ ಅರೇಬಿಯಾ ಈ ದೇಶಗಳಲ್ಲಿ ಅಮೆರಿಕಾದ ವಾಯುನೆಲೆಗಳಿದ್ದಾವೆ. ಈ ವಾಯುನೆಲೆಗಳಿಂದ ಅಮೆರಿಕ ಈಗ ಇರಾನ್ ಮೇಲೆ ಏರ್ ಸ್ಟ್ರೈಕನ್ನು ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕಾದ ವಾಯುನೆಲೆಗಳು ತಕ್ಷಣವೇ ಬಂದ್ ಆಗಬೇಕು, ಅಂದರೆ ಗಂಟು ಮೂಟೆ ಕಟ್ಕೊಂಡು ಅಮೆರಿಕ ಅಲ್ಲಿಂದ ಹೋಗಬೇಕು ಅನ್ನುವಂಥದ್ದು ಇರಾನ್ನ ಬೇಡಿಕೆ. ಇನ್ನು 3ನೇ ಬೇಡಿಕೆ ಏನಪ್ಪ ಅಂತಂದರೆ, ಗಲ್ಫ್ನಲ್ಲಿ ಪ್ರಾದೇಶಿಕ ಯುದ್ಧಗಳು ನಡೀತಾ ಇವೆ, ಎಲ್ಲ ಪ್ರಾದೇಶಿಕ ಯುದ್ಧಗಳು ಅಂತ್ಯವಾಗಬೇಕು ಅನ್ನುವಂಥದ್ದು ಇರಾನ್ ಅಮೆರಿಕಾದ ಮುಂದೆ ಇಟ್ಟಿರುವಂಥ ಒಂದು ಬೇಡಿಕೆ. ಇನ್ನು ಇರಾನ್ ಬೇಡಿಕೆ ನಂಬರ್ 4 ಏನಪ್ಪ ಅಂತ ನೋಡ್ತಾ ಹೋದರೆ, ಪರ್ಷಿಯನ್ ಗಲ್ಫ್ನಲ್ಲಿರುವಂಥ ಹಾರ್ಮೋಸ್ ಜಲಸಂಧಿಗೆ ಹೊಸ ಕಾನೂನಿನ ಆಡಳಿತ ಜಾರಿಯಾಗಬೇಕು. ಹಾರ್ಮೋಸ್ ಜಲಸಂಧಿಯ ಕಂಪ್ಲೀಟ್ ಕಂಟ್ರೋಲ್ ಇರಾನ್ ಬಳಿನೇ ಇರಬೇಕು, ಇದರಲ್ಲಿ ಯಾವುದೇ ದೇಶದ ಹಸ್ತಕ್ಷೇಪ ಇರಬಾರ್ದು ಅನ್ನುವಂಥ ಖಡಾಖಂಡಿತವಾದಂಥ ಒಂದು ಕಂಡೀಷನನ್ನು ಈಗ ಇರಾನ್ ಇಟ್ಟಿದೆ. ಇನ್ನು 5ನೇ ಬೇಡಿಕೆ, ಇರಾನ್ ವಿರುದ್ಧ ಇರುವಂಥ ಪ್ರತಿಕೂಲ ಮೀಡಿಯಾ ನೆಟ್ವರ್ಕ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ವ್ಯಕ್ತಿಗಳ ವಿರುದ್ಧ ವಿಚಾರಣೆ ಹಾಗೂ ದೇಶದಿಂದ ಗಡೀಪಾರು ಕ್ರಮ ಕೈಗೊಳ್ಳೋಕೆ ಕೂಡ ಅವಕಾಶ ಇರಬೇಕು ಅಂತ ಇರಾನ್ ಅಮೆರಿಕಾದ ಮುಂದೆ ಒಂದು ಬೇಡಿಕೆಯನ್ನು ಇರಿಸಿದೆ. ಇನ್ನು 6ನೇ ಬೇಡಿಕೆ, ಇರಾನ್ ದೇಶದೊಳಗೆ ನಡೀತಾ ಇರುವಂಥ ನ್ಯೂಕ್ಲಿಯರ್ ಚಟುವಟಿಕೆಗೆ ಷರತ್ತುಬದ್ಧ ವಿನಾಯಿತಿ ಮತ್ತು ಅವಕಾಶಗಳನ್ನು ನೀಡಬೇಕು. ಆಗ ಮಿಸೈಲ್ ಚಟುವಟಿಕೆಯ ಪರಿಶೀಲನೆಗೆ ಮುಕ್ತ ಮನಸ್ಸಿನಿಂದ ಅವಕಾಶ ನೀಡ್ತೇವೆ ಅಂತ ಇರಾನ್ ಹೇಳ್ಕೊಂಡಿದೆ. ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಸದಸ್ಯರು ಅಥವಾ ಅಧಿಕಾರಿಗಳು ಭೇಟಿ ಕೊಡೋದಕ್ಕೆ ಯಾವುದೇ ಥರದ ಒಂದು ನಮ್ಮ ತಕರಾರಿಲ್ಲ, ಆದರೆ ಈ ಕಂಡೀಷನ್ ಪೂರೈಕೆ ಆದರೆ ಮಾತ್ರ ಅವರು ಆರಾಮಾಗಿ ಬಂದು ಮುಕ್ತ ಮನಸ್ಸಿಂದ ಅವಕಾಶ ನೀಡ್ತೀವಿ, ಅವರು ಪರಿಶೀಲನೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದೆ. ಇನ್ನು ಕಂಡೀಷನ್ ನಂಬರ್ 7, ಕೊನೆ ಕಂಡೀಷನ್ ಏನಪ್ಪ ಅಂತಂದರೆ, ಇರಾನ್ ದೇಶ ಅಕ್ಕಪಕ್ಕದ ನೆರೆಹೊರೆಯ ದೇಶಗಳಲ್ಲಿ ಪ್ರಾಕ್ಸಿ ಟೆರರ್ ಗ್ರೂಪ್ಗಳಿಗೆ ನೀಡ್ತಿರುವಂಥ ಬೆಂಬಲವನ್ನು ನಾವು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡ್ತೀವಿ, ಅದಕ್ಕೆ ನಾವು ಸಿದ್ಧವಿದ್ದೀವಿ ಅಂತ ಇರಾನ್ ಹೇಳಿದೆ. ಆದರೆ ಟೆರರ್ ಗ್ರೂಪ್ಗಳಿಗೆ ಬೆಂಬಲವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು ಅಮೆರಿಕಾದ ಷರತ್ತಾಗಿದೆ. ಸೊ ಹೀಗಾಗಿ ಅಮೆರಿಕಾದ ಷರತ್ತುಗಳಿಗೆ ಪ್ರತಿಯಾಗಿ ಕದನ ವಿರಾಮ ಘೋಷಿಸಿ ಜಾರಿಗೆ ತರೋಕೆ ಇರಾನ್ ಕೂಡ ಒಂದು ಪ್ರಮುಖ 7 ಬೇಡಿಕೆಗಳನ್ನು ಅಮೆರಿಕಾದ ಮುಂದೆ ಇಟ್ಟಿದೆ. ಅಮೆರಿಕಾದ 15 ಷರತ್ತುಗಳ ಪಟ್ಟಿಯನ್ನು
ಈಗಾಗಲೇ ಪಾಕಿಸ್ತಾನಕ್ಕೆ ಅಮೆರಿಕ ಕಳಿಸ್ಕೊಟ್ಟಿದೆಯಂತೆ. ಸೊ ಪಾಕಿಸ್ತಾನದ ಮೂಲಕ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಇರಾನ್ ಜೊತೆ ರಾಜಿ ಸಂಧಾನ ಮಾಡಿಕೊಳ್ಳಿಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಸೊ ಅಮೆರಿಕದ ಕೆಲ ಷರತ್ತಿಗೆ ಇರಾನ್ ಕೂಡ ಒಂದು ರೀತಿಯಾಗಿ ಪರೋಕ್ಷವಾಗಿ ಒಪ್ಪಿಗೆಯನ್ನು ಕೊಟ್ಟಿದೆ. ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು ತೆರವುಗೊಳಿಸಬೇಕು ಅಂತ ಒತ್ತಾಯಿಸ್ತಾ ಇದೆ ಅಂದರೆ ಇರಾನ್. ಇನ್ನು ಇರಾನ್ ಸಾರ್ವಜನಿಕವಾಗಿ ಅಮೆರಿಕದ ವಿರುದ್ಧ ಮಾತನಾಡ್ತಾ ಇದೆ. ಆದರೂ ಕೂಡ ಕದನ ವಿರಾಮ ಘೋಷಣೆಗೆ ಇರಾನ್ ಮಾತುಕತೆ ವೇಳೆ ಕೊಡೋ ತೆಗೆದುಕೊಳ್ಳುವಿಕೆಗೆ ಇರಾನ್ ಸಿದ್ಧವಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ 5 ವರ್ಷಗಳ ಕಾಲ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಯನ್ನು ನಾವು ನಿಲ್ಲಿಸೋದಕ್ಕೆ ನಾವು ಸಿದ್ಧವಿದ್ದೀವಿ, ಆ ಕಂಡೀಷನ್ ನಮ್ಗೆ ಓಕೆ ಅಂತ ಇರಾನ್ ಹೇಳ್ತಾ ಇದೆ. ಅದರ ಜೊತೆಗೆ ಯುರೇನಿಯಂ ಸಂಗ್ರಹ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಅದರ ಜೊತೆಗೆ ಅಮೆರಿಕ ವಿಧಿಸಿರುವಂಥ ಷರತ್ತಿನಂತೆ ಇರಾನ್ ಸಂಗ್ರಹ ಮಾಡಿರುವಂಥ 60% ಎನ್ರಿಚ್ಡ್ ಯುರೇನಿಯಮನ್ನು ನಾವು ನಿಮಗೆ ಕೊಡೋದಕ್ಕೆ ಅಂದರೆ ಅಮೆರಿಕಾಗೆ ಸಂಪೂರ್ಣವಾಗಿ ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಿದ್ದೇವೆ, ಆ ಚರ್ಚೆಗೆ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ. ಇನ್ನು ಉಳಿದ ಯುರೇನಿಯಂ ಬಗ್ಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಿಂದ ಪರಿಶೀಲನೆಗೂ ಕೂಡ ಅವಕಾಶ ಕೊಡೋಕೆ ನಾವು ಸಿದ್ಧವಿದ್ದೀವಿ ಅಂತ ಹೇಳಿದೆ. ಅದರ ಜೊತೆಗೆ ಟೆರರಿಸ್ಟ್ ಸಂಘಟನೆಗಳಾದಂಥ ಹೆಜ್ಬುಲ್ಲಾ, ಹೌತಿ, ಹಮಾಸ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳಿಗೆ ಫಂಡಿಂಗ್ ಮಾಡೋದನ್ನು ನಾವು ನಿಲ್ಲಿಸ್ತೀವಿ, ಅದಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳಿದೆ. ಸೊ ಎಲ್ಲ ಅಂಕಿಅಂಶಗಳು ಕೂಡ ಅಮೆರಿಕದ ಕೆಲ ಷರತ್ತುಗಳನ್ನು ಇರಾನ್ ಒಪ್ಕೊಳ್ಳುವಂಥ ಸೂಚನೆಯನ್ನು ಕೊಡ್ತಾ ಇವೆ. ಆದರೆ ಮೇಲ್ನೋಟಕ್ಕೆ ಇರಾನ್ ಇದನ್ನು ಒಪ್ಕೊಂಡಂತೆ ಕಂಡರೂ ಕೂಡ ನಿಜವಾಗ್ಲೂ ಒಪ್ಕೊಳ್ಳುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕಂದರೆ ಒಂದು ಯುದ್ಧ ನಿಲ್ಲಬೇಕು ಅಂದರೆ ಕೇವಲ ಒಂದು ಸೈಡ್ ಮಾತ್ರ ಒಪ್ಕೊಂಡ್ರೆ ಸಾಧ್ಯ ಇಲ್ಲ, ಎರಡೂ ಕಡೆ ಆ ಒಪ್ಪಿಗೆ ಇರಬೇಕು. ಸೊ ಆ ಒಪ್ಪಿಗೆ ಈಗ ಅಟ್ಲೀಸ್ಟ್ ಸಿಗುತ್ತಾ, ಕಾದು ನೋಡಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ಜೊತೆಗೆ ಇನ್ಫಾರ್ಮೇಷನ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.